ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಯ್ಗೂ ನನಗೂ ನಂಟಿದೆ ಅಂತ ಹೇಳಿ ನಿಜವನ್ನು ಒಪ್ಕೊಂಡಿದ್ದಾರೆ ಒಬ್ಬ ಕಾಂಗ್ರೆಸ್ ಮಂತ್ರಿ. ಈಗ ಯಾಕಂದರೆ ರಾಯ್ ಪ್ರಕರಣ ಏನಿದೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರ ಆತ್ಮಹತ್ಯೆಗೆ ಕಾರಣ ಏನು ಅಂತ ಇನ್ನೂ ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ನಿಖರ ಕಾರಣ ಇನ್ನು ಯಾವುದು ಕೂಡ ತಿಳಿದು ಬಂದಿಲ್ಲ. ಹೀಗಿರುವಾಗ ನನಗೂ ರಾಯ್ಗೂ ಕೂಡ ನಂಟಿತ್ತು, ಪರಿಚಯ ಇತ್ತು ಅಂತ ಹೇಳಿ ಒಬ್ಬ ರಾಜಕಾರಣಿ ಮಂತ್ರಿ ಈಗ ಹೇಳ್ಕೊಂಡಿದ್ದಾರೆ, ನಿಜವನ್ನು ಕೂಡ ಒಪ್ಕೊಂಡಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೂ ರಾಯ್ಗೂ ಕೂಡ ನಂಟಿದೆ, ಅದು ಇರೋದು ನಿಜ ಅಂತ ಹೇಳ್ತಾ ಇದ್ದಾರೆ. ಸಿಜೆ ರಾಯ್ ನನಗೂ ಕೂಡ ಒಂದು ಒಳ್ಳೆಯ ಸ್ನೇಹಿತ ಆಗಿದ್ರು, ನಿಜವನ್ನು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನ ಮಿನಿಸ್ಟರ್. ಈಗ ಘಟನೆಯಿಂದ ತುಂಬಾ ನೋವಾಗಿದೆ ಅಂತ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳ್ತಾ ಇರುವಂತದ್ದು ಈ ಘಟನೆಗೆ ಐಟಿ ದಾಳಿನೇ ಕಾರಣ ಅಂತ ಹೇಳಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಘಟನೆಗೆ ಐಟಿ ಅಧಿಕಾರಿಗಳೇ ಕಾರಣ ಎಂಬುದು ನನಗೂ ಕೂಡ ಗೊತ್ತಿಲ್ಲ. ಈ ಕುರಿತು ಸರ್ಕಾರ ತನಿಖೆಯನ್ನು SITಗೆ ವಹಿಸಿದೆ, ಅವ್ರು ನೋಡ್ಕೊಳ್ತಾರೆ ಅಂತ ಸಂತೋಷ್ ಲಾಡ್ ಹೇಳಿರುವಂಥದ್ದು. ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಮಾನಸಿಕ ಒತ್ತಡದಿಂದವೋ ಅಥವಾ ಐಟಿ ದಾಳಿಯಿಂದಾನೋ ಮತ್ತೊಂದು ಕಾರಣನೋ ಇನ್ನೊಂದು ಬೇರೆ ಏನಾದರೂ ಇತ್ತು, ಅಥವಾ ಅವರ ಘನತೆಗೆ ಅಂಜಿ ಏನಾದರೂ ಘನತೆಗೆ ಧಕ್ಕೆ ತರುವಂತಹ ವಿಚಾರಗಳೇನಾದರೂ ಮನಸ್ಸಲ್ಲಿತ್ತೋ ಗೊತ್ತಿಲ್ಲ. ಆದರೆ ಬೇರೆ ಬೇರೆ ರೀತಿಯಾದಂತಹ ಅನುಮಾನಗಳು ಮೂಡ್ತಾ ಇದೆ. ಅವರಿಗೆ ರಾಜಕಾರಣಿಗಳ ನಂಟಿತ್ತು, ಸೆಲೆಬ್ರಿಟಿಗಳ ನಂಟಿತ್ತು ಅನ್ನುವಂತಹ ವಿಚಾರ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗ ಸ್ವತಃ ಒಪ್ಕೊಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು, ನನಗೂ ರಾಯ್ಗೂ ನಂಟಿತ್ತು, ಪರಿಚಯ ಇತ್ತು, ಅವ್ರು ನನಗೆ ಒಳ್ಳೆಯ ಸ್ನೇಹಿತ ಕೂಡ ಹೌದು. ಆದರೆ ಅವರು ಈ ರೀತಿಯಾಗಿ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅವರ ಸಾವಿನಿಂದ ನನಗೂ ಕೂಡ ನೋವಾಗಿದೆ, ತುಂಬ ಬೇಸರ ಆಗಿದೆ. ಅವರು ಯಾಕೆ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ನನಗೂ ಕೂಡ ಗೊತ್ತಿಲ್ಲ. ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ರಾಯ್ ಆತ್ಮಹತ್ಯೆಗೆ ಐಟಿ ಅಧಿಕಾರಿಗಳೇ ಕಾರಣ ಅಂತ ಹೇಳಿ, ಅವರ ಕಿರುಕುಳದಿಂದಾನೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತ ಹೇಳಿ. ಆದರೆ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ ಅದಕ್ಕೆ ಅದೇ ಕಾರಣನ, ನಿಜಾನ ಸುಳ್ಳು ಅನ್ನೋದು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಸರ್ಕಾರ ಈಗ ಈ ಒಂದು ಕೇಸ್ನ ತನಿಖೆಯನ್ನು SITಗೆ ವಹಿಸಿದೆ. ದೊಡ್ಡ ಮಟ್ಟದ ಆಗ್ರಹ ಇತ್ತು SITಗೆ ವಹಿಸಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ನಾವು ಮಾಡಿದ್ದೀವಿ. SIT ತಂಡ ನೋಡ್ಕೊಳುತ್ತೆ, ಸತ್ಯಾಂಶ ಎಲ್ಲವನ್ನು ಕೂಡ ಬಯಲಿಗೆಳಿತಾರೆ ಅಧಿಕಾರಿಗಳು. ನಮ್ಮ ಸರ್ಕಾರ ನಿಜಾಂಶ ಏನಿದೆ ಅದನ್ನು ಹೊರಗೆ ತೆಗೆಯುತ್ತೆ ಅಧಿಕಾರಿಗಳ ಮೂಲಕ ಅಂತ ಸಂತೋಷ್ ಲಾಡ್ ಮಾತನಾಡಿರುತ್ತೆ. ಅಷ್ಟೇ ಅಲ್ಲ, ಅವರು ಹೇಳಿದ್ದಾರೆ ಕೂಡ ಸಿಜೆ ರಾಯ್ ಅವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ಅವರಿಗೆ ಸಾಕಷ್ಟು ರಾಜಕೀಯ ನಾಯಕರ, ಪ್ರಭಾವಿ ನಾಯಕರ, ಉದ್ಯಮಿಗಳ ನಂಟಿದೆ, ಸೆಲೆಬ್ರಿಟಿಗಳ ನಂಟಿದೆ, ನಟ ನಟಿಯರ ನಂಟು ಕೂಡ ಇದೆ. ಅದು ಡೈರಿಯಲ್ಲಿ ಕೂಡ ಕೆಲವೊಂದು ಹೆಸರು ಉಲ್ಲೇಖ ಆಗಿದೆ. ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು, ಹೌದು ನನಗೂ ಅವ್ರಿಗೆ ಪರಿಚಯ ಇದೆ, ನಾರ್ಮಲ್ ಪರಿಚಯ ಅಂತಲ್ಲ, ಅವ್ರು ನನಗೆ ಒಂದು ಒಳ್ಳೆಯ ಸ್ನೇಹಿತ, ತುಂಬ ಗುಡ್ ಫ್ರೆಂಡ್ ಆಗಿದ್ದರು ನನಗೆ, ಅವ್ರ ಜೊತೆ ನನ್ನ ಒಡನಾಟ ಕೂಡ ಇದೆ. ಯಾವುದೋ ಕಾರಣಕ್ಕೆ ಪರಿಚಯ ಆಗಿರ್ಬೋದು, ಬೇರೆ ಏನಾದರೂ ವ್ಯವಹಾರಗಳದ್ದು ವಿಚಾರವಾಗಿನೋ ಮತ್ತೊಂದು ಇನ್ನೊಂದು ಬಿಸ್ನೆಸ್ ಮ್ಯಾನ್ ಅಂತಂದರೆ ರಾಜಕಾರಣಿಗಳ ಜೊತೆ ಇದ್ದೇ ಇರ್ತಾರೆ. ಕೆಲವೊಂದು ವಿಚಾರವಾಗಿ ಏನಾದರೂ ಮಾತುಕತೆ ಆಗಿರ್ಬೋದು. ಅವರೀಗ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ, ಸ್ವತಃ ಅವರೇ ಹೇಳ್ತಾ ಇರುವಂಥದ್ದು ನೋಡಿ, ಹೌದು ರಾಯ್ಗೂ ನನಗೂ ಒಂದು ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ಸ್ನೇಹಿತರಾಗಿದ್ವಿ ನಾವು. ಅವರು ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಜಕ್ಕೂ ಕೂಡ ನನಗೂ ನೋವಾಗ್ತಾ ಇದೆ, ಬೇಸರ ಆಗ್ತಾ ಇದೆ. ಅವರ ಕುಟುಂಬದವರು ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳ ಮೇಲೆ. ಅದು ನಿಜಾನೋ ಸುಳ್ಳು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಮ್ಮ ಸರ್ಕಾರ SITಗೆ ವಹಿಸಿದೆ ಈ ತನಿಖೆಯನ್ನು, ಅವ್ರು ನೋಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಸತ್ಯಾಂಶ ಏನು ಅನ್ನೋದು ಹೊರಗೆ ಬರುತ್ತೆ ಅಂತ ಸಂತೋಷ್ ಲಾಡ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.